ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿನ್ನೆ ಕಾಲ್ ತುಳಿತದ ವೇಳೆ ಸೇರಿದ್ದಂತ ಜನಸಂಖ್ಯೆ 2 ಲಕ್ಷ ಅಲ್ಲ 8 ಲಕ್ಷ ಅನ್ನೋದು ಗೊತ್ತಾಗ್ತಾ ಇದೆ. ಘಟನಾ ಸ್ಥಳ ವೀಕ್ಷಣೆ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿ ಕೊಟ್ಟರು. ಆ ಸಂದರ್ಭದಲ್ಲಿ ಹೇಳಿರೋದು, ನಿನ್ನೆ ಮೆಟ್ರೋದಲ್ಲಿ ಸೋಲ್ಡ್ ಔಟ್ ಆದಂತ ಟಿಕೆಟ್ಗಳು 8,70,000. ಅದರಲ್ಲಿ ಅಂದಾಜು ಅಂತ ಕ್ರಿಕೆಟ್ ಪ್ರೇಮಿಗಳು ಇಲ್ಲಿ ಕ್ರೀಡಾಂಗಣಕ್ಕೆ ಬಂದಿದ್ರು ಅಂತ ನೋಡೋದಾದ್ರೆ 8 ಲಕ್ಷ ಬಂದಿರಬಹುದು. ಹೀಗಾಗಿ ಜನಜಂಗುಳಿಯಿಂದಾಗಿ ಈ ಘಟನೆ ಆಗಬಾರ್ದಿತ್ತು, ಆಗೋಗಿದೆ. ಎಲ್ಲ ಡಿಸಿಪಿಗಳು ಎಸಿಪಿಗಳು ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ವಿಧಾನಸೌಧದಲ್ಲಿನೇ 1 ಲಕ್ಷ ಇರಬಹುದು ಅಂತ ಅಂದಾಜಿಸಿದ್ವಿ. ಸ್ಟೇಡಿಯಂನಲ್ಲಿ 35,000 ಜನ ಸೇರಬಹುದು ಅಂತ ಅನ್ಕೊಂಡಿದ್ವಿ. ಆದರೆ ಸ್ಟೇಡಿಯಂ ಹೊರಗಡೆನೆ 2 ಲಕ್ಷ ಅಂತ ನಾವು ಅಂದಾಜು ಮಾಡಿದ್ವಲ್ಲ, ಒಂದು 8 ಲಕ್ಷ ಜನ ಬಂದಿದ್ರು. ಟಿಕೆಟ್ ಸೋಲ್ಡ್ ಔಟ್ ಆಗಿರೋದೇ ಮೆಟ್ರೋದಲ್ಲಿ 8,70,000 ಮಾಹಿತಿ ಕೊಟ್ಟಿದ್ದಾರೆ. ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಅದರ ಪ್ರಾಸೆಸ್ಸು ಪ್ರಾರಂಭ ಆಗಿದೆ. ಈ ಮಧ್ಯೆ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಯಾವ್ಯಾವ ಸ್ಥಳದಲ್ಲಿ ಈ ಸ್ಟ್ಯಾಂಪೀಡ್ ಆಗಿದೆ ಮತ್ತು ಯಾವ ರೀತಿ ಅದನ್ನು ತಪ್ಪಿಸ್ಬೋದಾಗಿತ್ತಾ ಅಥವಾ ತಪ್ಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ವಾ ಏನು ಅಂಥೇಳಿ ಖುದ್ದಾಗಿ ನೋಡಬೇಕು ಅಂಥೇಳಿ ನಾನೇ ಬಂದಿದ್ದೇನೆ. ಇಲ್ಲಿ ಗೇಟ್ ನಂಬರ್ 6, 7, 2 ಮತ್ತು 2A, 17, 18, 21, 16 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಅಲ್ಲೇ ಸ್ಪಾಟ್ನಲ್ಲಿ ಸತ್ತಿರುವಂಥ ಮಾಹಿತಿ ಇಲ್ಲ. ಅವರು ಇಲ್ಲಿ ಸ್ಟ್ಯಾಂಪೀಡ್ ಆದಮೇಲೆ ಉಸಿರು ಕಟ್ಟಿ ಅಲ್ಲಿಂದ ಆಸ್ಪತ್ರೆಗೆ ತೊಗೊಂಡು ಹೋಗುವಾಗ ಕೆಲವರು ತೀರ್ಕೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಕೆಲವರು ತೀರ್ಕೊಂಡಿದ್ದಾರೆ. ಅದರಿಂದ ಆ ಮಾಹಿತಿ ಈ ಗೇಟ್ನಲ್ಲಿ ಇಷ್ಟು ಜನ ಸತ್ತರು ಅಂತ ಮಾಹಿತಿ ನಮಗೆ ಇಲ್ಲ. ಆದರೆ ಇಷ್ಟು ಗೇಟು ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅನ್ನೋ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇನೆ. ಐ ರಿಪೀಟ್, ಗೇಟ್ ನಂಬರ್ 7, ಗೇಟ್ ನಂಬರ್ 6, ಗೇಟ್ ನಂಬರ್ 2, 2A, 16, 17, 18, 21 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅನ್ನುವಂಥ ಮಾಹಿತಿ. ಆಮೇಲೆ ನಮ್ಮ ಇಲಾಖೆಯವರು ಯಾವಾಗ ಇಷ್ಟೆಲ್ಲ ಜನ ಹೆಚ್ಚೆಚ್ಚು ಬರೋದಕ್ಕೆ ಶುರು ಮಾಡಿದರು, ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಫ್ರಮ್ ಡಿಫ್ರೆಂಟ್ ಡಿವಿಷನ್ಸ್. ಎಲ್ಲ ಡಿವಿಷನ್ಸಿಂದ ಫೋರ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ DCPಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. DCPಗಳು ACPಗಳು ಅವೆಲ್ಲ ಸಂಖ್ಯೆ ನಾ ಹೇಳಿದಾಗೆ ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂತೇಳಿ ಅಂದಾಜು ಮಾಡಿದ್ವು ನಾವು. ಆಮೇಲೆ ಇಲ್ಲಿ ಒಂದು ಒಳಗಡೆ 35-40 ಸಾವಿರ ಜನ, ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ 33 ಎಕ್ಸಾಕ್ಟ್ಲಿ. ಅದರಲ್ಲಿ 35,000 ಜನ ಅಂದ್ಕೊಂಡಿದ್ವಿ. 40 ಅಂದರೂ ಕೂಡ ಹೊರಗಡೆ ಒಂದು 2.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದರೆ ಈಗ ಮೆಟ್ರೋನವ್ರು ಹೇಳೋರು ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ 8.7 ಅಂದರೆ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್, ಪೀಪಲ್ ಹ್ಯಾವ್ ಟ್ರಾವೆಲ್ಡ್. ಸೊ ಅದರಲ್ಲಿ ನಾವು 90% ಕ್ರಿಕೆಟ್ ಎಂತೂಸಿಯಾಸ್ಟೇ ಇದ್ದರು ಅಂತ ಅಂದ್ಕೊಂಡ್ರೂ ಕೂಡ ಮೋರ್ ದ್ಯಾನ್ 8 lakhs ಜನ ಬಂದಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಅದು ಒಂದು ಅಂದಾಜು, ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್. ಅದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆ್ಯಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬಲ್ ಆಗಿದ್ದ ಉದಾಹರಣೆ ಇಲ್ಲ. ಬಹುಶಃ ಇತಿಹಾಸನೇ ಸೃಷ್ಟಿಯಾಯಿತು. ಎಲ್ಲವೂ ಸರಿಯಾಗಿದ್ದಿದ್ರೆ ಇದು ಅದೇ ಒಂದು ದೊಡ್ಡ ಇತಿಹಾಸ, ಬೆಂಗಳೂರಿಗೆ ಕೀರ್ತಿ ಬರ್ತಿತ್ತು. ಆದರೆ ದುರ್ದೈವ ಇದು ಆಗಿದೆ ಎನ್ನುವಂಥದ್ದು. ನನಗೆ CM ಕಾಯ್ತಾ ಇದ್ದಾರೆ.
ಯಾಕೆಂದ್ರೆ 11 ಗಂಟೆಯಿಂದ ಕ್ರೌಡ್ ಸ್ಟಾರ್ಟ್ ಆಗ್ತಾ ಇತ್ತು, 3:30 ಗೇಟ್ ಓಪನ್ ಮಾಡಲಿಲ್ಲ. ಅದು ಪ್ರಮುಖ ಕಾರಣ. ಗೇಟ್ ಓಪನ್ ಮಾಡೋ ಸಂದರ್ಭದಲ್ಲೂ ಕೂಡ ಇನ್ಕ್ವೈರಿಯಲ್ಲಿ ಅದೆಲ್ಲ ಬರುತ್ತೆ. RCB ಅವ್ರ ಹತ್ರ ಮಾತಾಡಿದ್ದೀನಿ ಈಗ, ಮತ್ತು ACA ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಮತ್ತು ಏನು ಎನ್ಕ್ವೈರಿಯಲ್ಲಿ ಅವರನ್ನು ಕರಿತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಅದರ ಪ್ರಾಸೆಸ್ಸು ಪ್ರಾರಂಭ ಆಗಿದೆ. ಈ ಮಧ್ಯೆ ನೋಡಿ, ಪ್ರತಿಯೊಬ್ಬರು ಕೂಡ ನಿನ್ನೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಬೇಕು ಅಂದ್ಕೊಂಡಿದ್ರು. ಪ್ರೋಗ್ರಾಮ್ ದೊಡ್ಡದಾಗಿ ಆಗುತ್ತೆ ಅಂದ್ಕೊಂಡಿದ್ರು. ಆದರೆ ನೋಡಿ, ಆಗಿದ್ದೇ ಬೇರೆ. ಪ್ರೋಗ್ರಾಮ್ ಚಿಕ್ಕದಾಗಿ ಆಯಿತು, ದೊಡ್ಡ ಮಟ್ಟದಲ್ಲಿ ಕಾಲ್ತುಳಿತ ಸಂಭವಿಸಿತು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 8 ಲಕ್ಷ ಜನ ಅಲ್ಲಿ ಸೇರಿರಬಹುದು ಅನ್ನುವಂಥ ಒಂದು ಸಾಧ್ಯತೆಯ ಬಗ್ಗೆ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಈ ಅಂದಾಜು ಸಿಕ್ಕಿರೋದು ನಿನ್ನೆ ಮೆಟ್ರೋ ಟಿಕೆಟ್ ಸೋಲ್ಡ್ ಔಟ್ ಆಯ್ತಲ್ಲ, 8,70,000, ಅದ್ರ ಮೇಲೆ ಇಲ್ಲಿ ಅಂದಾಜು ಮಾಡ್ತಾ ಇರೋದು. ಬಟ್ ನಿಜಕ್ಕೂ ಕೂಡ ಇಷ್ಟು ಪ್ರಮಾಣದ ಜನಸಂಖ್ಯೆ ಅಲ್ಲಿ ಸೇರುತ್ತೆ ಅನ್ನುವಂಥ ನಿರೀಕ್ಷೆ ಇರಲಿಲ್ಲ ಅನ್ನೋದನ್ನ ಪರಮೇಶ್ವರ್ ಅವರು ಹೇಳ್ತಾ ಇರೋದು. ಒಂದು ಭದ್ರತೆ ಮಾಡ್ಕೊಳ್ಬೇಕು, ಜೊತೆಗೆ ಸಿದ್ಧತೆ ಅಂತೇಳಿ ಬೆಳಗ್ಗೆಯಿಂದ ಕೂಡ ಓಡಾಡ್ತಾ ಇದ್ರು. ಬಟ್ ಆಗಿರುವಂಥ ಈ ಅನಾಹುತ ಏನಿದೆ, ಒಟ್ಟು 11 ಮಂದಿಯನ್ನ ಬಲಿ ಪಡ್ಕೊಂಡಿದೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರೋದು ಒಟ್ಟು 11 ಜನ. ಇನ್ನು 42 ಜನ ಗಾಯಗೊಂಡು ಕೆಲವರು ಆಸ್ಪತ್ರೆಯಲ್ಲಿದ್ದಾರೆ, ಇನ್ನು ಕೆಲವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಕೀರ್ತಿಗೆ ಹೆಸರಾಗಬೇಕಾಗಿತ್ತು. ಆದರೆ ನಿನ್ನೆ ಆದಂಥ ಒಂದು ದುರ್ಘಟನೆ ಅಪಕೀರ್ತಿಗೆ ಹೆಸರಾಗಿದೆ. ಕಪ್ಪು 18 ವರ್ಷದ ನಂತರ ಸಿಕ್ತು ಅನ್ನುವಂಥ ಹೆಮ್ಮೆ, ಪ್ರೌಡ್ ಫೀಲ್ ಎಷ್ಟಿದೆಯೋ ಅದೇ ರೀತಿಯಾಗಿ ಆಗಬಾರ್ದು ಒಂದು ಘಟನೆ ಆಗಿ 11 ಜನರು ಬಲಿಯಾಗಿ ನಿಜಕ್ಕೂ ಕೂಡ ದಾರುಣವಾಗಿ ಸಾವನ್ನಪ್ಪಿರುವಂಥ ಈ ಘಟನೆ ಏನಿದೆ, ಬೆಂಗಳೂರಿನಲ್ಲಾದಂಥ ಘಟನೆ ಪ್ರತಿಯೊಬ್ಬರನ್ನು ಕೂಡ ನೆನ್ಪಿಟ್ಕೊಳ್ಳುವಂತೆ ಮಾಡುತ್ತೆ. 18 ವರ್ಷದ ನಂತರ ಬೇರೆ ಬೇರೆ ಕಡೆ ವಾಂಖೆಡೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಆದಂಥ ಕಾರ್ಯಕ್ರಮಗಳೇನಿದ್ದಾವೆ, ಎಷ್ಟೋ ಕೋಟ್ಯಾಂತರ ಮಂದಿ ಸೇರಿ ಕಾರ್ಯಕ್ರಮ ಮಾಡಿದ್ರು. ಆದರೆ ಅಲ್ಲೆಲ್ಲೂ ಕೂಡ ಇಂಥ ಘಟನೆ ಆಗಿರಲಿಲ್ಲ. ನಿನ್ನೆ ಆಗಿರೋ ಘಟನೆ ಬಹಳ ಅಮಾನವೀಯ.